ನೀವು ಎಲ್ಲರೂ ಮಾಡೋ ಮಿಸ್ಟೇಕನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಈ ಒಂದು ಪ್ಯಾಂಟ್ ಕಲಿಯೋದ್ರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗೋದಂತೂ ಗ್ಯಾರಂಟಿ. ಪಟಿಯಾಲ ಪ್ಯಾಂಟ್ ಹೊಲಿಯುವಾಗ ನೀವು ಈ ಮಿಸ್ಟೇಕ್ ಮಾಡ್ಲಿಕ್ಕತ್ತೀರಿ. ಆ ಮಿಸ್ಟೇಕ್ ನೋಡ್ರಿ, ಇಲ್ಲಿ ನೀವು ಕಸಿಯನ್ನು ನಾವು ಹಚ್ಚುವಾಗ 2 ಇಂಚು ಫೋಲ್ಡ್ ಮಾಡಿ ಹೊಲ್ಕೊಳ್ತೀವಿ. ಆದರೆ ಲಾಡಿ ಹಾಕುವಾಗ ನಮ್ಗೆ ಕರೆಕ್ಟಾಗಿ ಮನೆ ಸಿಗಂಗಿಲ್ಲ. ಆ ಒಂದು ಮನೆಯನ್ನು ಮಾಡೋದು ಇವತ್ತು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಭಾಳ ಚೆಂದಾಗಿ ಫಿನಿಶಿಂಗ್ ಪ್ಯಾಂಟಿಂದು ಕಾಣಿಸ್ತದೆ. ಇವತ್ತು ಅವ್ರ ಅಳತೆಯನ್ನು ಕೊಟ್ಟಿರೋದು ಲೆಂತ್ಗೆ 38 ಅಥವಾ 39 ಸೈಜಿಂದದ. ಬಟ್ ಅವ್ರು ಕೊಟ್ಟಿರೋವಂಥ ಪ್ಯಾಂಟ್ ನಾರ್ಮಲ್ ಪ್ಯಾಂಟ್, ಅದು ಪಟಿಯಾಲ ಅಲ್ಲ. ಅದು ನಾನೀಗ 39 ಸೈಜಿದ್ದು ಪ್ಯಾಂಟನ್ನು ಹೊಲಿಯೋದನ್ನು ತೋರಿಸ್ತೀನಿ ಬರ್ರಿ, ಅಂದರೆ ಲೆಂತಿಗೆ. ಬಟ್ ನಾನಿಲ್ಲಿ ಸೀಟ್ನ ನೋಡಿದಾಗ ನನಗೆ ಭಾಳ ಅಂತ ಅನಿಸ್ಲಿಕ್ಕತ್ತು. ಈ ಸೀಟ್ 14 ಇಂಚು 14 ಇಂಚಿಗೆ ಸೀಟ್ ಬರ್ಲಿಕ್ಕತ್ತಿತ್ತು. ಬಟ್ ಭಾಳ ಡೀಪ್ ಅನಿಸಾಗತ್ತಿತ್ತು ನಮ್ಗೆ. ಅಷ್ಟು 14 ಇಂಚಿಗೆ ಸೀಟ್ ಬೇಡ. 9 ಅಥವಾ 9.5 9 ಅಥವಾ 9.5 ಸೀಟನ್ನು ತೊಗೊಳ್ತೀನಿ ಈ ಒಂದು ಹೈಟ್ಗೆ. ಬಟ್ ಕೊಟ್ಟಿರೋಂಥ ಕಸ್ಟಮರ್ ಭಾಳ ದಪ್ಪನೂ ಇಲ್ಲ, ಹಾಗಾಗಿ ನಾನಿಲ್ಲಿ 9 ಅಥವಾ 9.5 ಸೀಟನ್ನು ತೊಗೊಳ್ಳೋಣ. ಕಂಪ್ಲೀಟಾಗಿ ನೋಡ್ಕೊಳ್ರಿ. ಯಾವುದ್ಯಾವುದೋ ರೀತಿ ನೀವು ಪಟಿಯಾಲ ಇವಾಗಿನ ಬಿಗಿನರ್ಸ್ ಇದ್ದೀರಿ, ಹೊಲಿಲಿ ಕಲಿಯಕತ್ತೀರಿ ಅಂತಂದ್ರೆ ಇದು ಭಾಳ ನಿಮ್ಗೆ ಹೆಲ್ಪ್ ಆಗ್ತದೆ. ಅದ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ತೀನಿ. ಇನ್ನು ಅಲ್ಲಿಂದ ಕೆಳಗಡೆ ನಾನು ಲೆಂತನ್ನು ತೊಗೊಂಡಾಗ 30 ಸೈಜಿಗೆ ನಮ್ಗೆ ಈ ಒಂದು ಸೈಜ್ ಸಿಗ್ಲಿಕ್ಕತ್ತದ. 30 ಸೈಜ್ ಇಲ್ಲಿಂದ ಕೆಳಗಿನವರೆಗೂ ನಮ್ಗೆ ಸಿಗುತ್ತಿರುವಂಥ ಸೈಜ್ 30 ಅದ, ಅಂದ್ರೆ 30 ಸಂಖ್ಯೆಗಳನ್ನು ಕೆಲವೊಂದಿಷ್ಟು ನಾನು ಕನ್ನಡದೊಳಗೆ ಹೇಳ್ತೀನಿ. ಯಾಕಂದ್ರೆ ಒಬ್ಬೊಬ್ಬರಿಗೆ ಸಂಖ್ಯೆಗಳು ನಾನು ಅದ್ರ ಸ್ವಲ್ಪ ಇಂಗ್ಲೀಷ್ ಒಳಗೆ ಹೇಳಿದೆ ಅಂತಂದ್ರೆ ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಒಂದಿಷ್ಟು ಕನ್ನಡ ಒಳಗೆ ನಾನು ಹೇಳಿರ್ತೀನಿ. ಈಗ ಇಲ್ಲಿ ನೋಡಿರಿ, ನಾವು 4 ಫೋಲ್ಡನ್ನು ತೊಗೊಂಡಿವಿ. ಈ ರೀತಿನ ಹಿಂಗೆ ಮಡ್ಚ್ಕೊಳ್ತೀರಿ ನೀವು. ಫೋಲ್ಡಿಂಗೂ ಹೇಳ್ಕೊಡ್ಲಿಕ್ಕತ್ತೀನಿ. ಬಿಗಿನರ್ಸ್ ಕರೆಕ್ಟಾಗಿ ನೋಡ್ಕೊಳ್ರಿ. ಯಾವುದೇ ರೀತಿ ನೀವು ಮತ್ತೆ ಬೇರೆ ಪ್ಯಾಂಟ್ಗಳನ್ನ ಹೊಲಿಯುವಂಥ ಅವಶ್ಯಕತೆನೇ ಇಲ್ಲ. ಭಾಳ ಅಂದರೆ ಭಾಳ ಈಸಿಯಾಗಿನೇ ಇವತ್ತು ಕಲಿತೀರಿ. ಇದೇನದ ನಾನು ಐರನ್ ಮಾಡ್ಕೋಬೇಕಾಗಿತ್ತು, ಬಟ್ ಕರೆಂಟ್ ಇಲ್ಲ. ಹಾಗಾಗಿ ನಾನು ಇರೋದ್ರೊಳಗೆ ಇವತ್ತು ಕಂಪ್ಲೀಟಾಗಿ ವಿಡಿಯೋನ ಮಾಡೋಣ ಬರ್ರಿ. ಮೇಲಿಂದ 9 ಇಂಚ್ ಅಂದರೆ 9 ಇಂಚ್ಗೆ ಒಂದು ಗೆರೆಯನ್ನು ಹಾಕೋಣ. ಜಾಸ್ತಿ ಕ್ಯಾಲ್ಕುಲೇಷನ್ ಅನ್ನೋದು ಬೇಡ. ಕ್ಯಾಲ್ಕುಲೇಷನ್ ಅನ್ನೋದು ಹೇಳಿದ ತಕ್ಷಣ ಏನಾಗ್ತೀರಿ, ಕನ್ಫ್ಯೂಸ್ ಆಗ್ತೀರಿ ನೀವು. ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಏನೂ ನಿಮ್ಗೆ ಕ್ಯಾಲ್ಕುಲೇಷನ್ಗಳನ್ನ ಹೇಳ್ಕೊಡಂಗಿಲ್ಲ. ಈಗ ನಾನು ಇದ್ರೊಳಗಿನ ಸ್ಟ್ರೇಟಾಗಿ ಹಾಕೊಳ್ತೀನಿ. ಯಾವ್ದು ಪಟಿಯಾಲ ಪ್ಯಾಂಟ್ ಕೊಟ್ಟರು ನಾನು ಹಿಂಗೆ ಹೊಲಿತೀನಿ. ಬಟ್ ಇದು ಭಾಳ ಅಂದ್ರೆ ಬಟ್ ನೀಟ್ ಫಿನಿಶಿಂಗ್ ಇರ್ತದೆ ಇದು. ಓಕೆ, ಈಗ ಇಲ್ಲಿಂದ 9.5 9.5 ನಾನು ಸೀಟಿಗೋಸ್ಕರ ತೊಗೊಳ್ಲಿಕ್ಕತ್ತೀನಿ. ನೀವು 10 ಕೂಡ ತೊಗೋಬೋದು, ಅಂದರೆ ಕಂಫರ್ಟೇಬಲ್ ಆಗಿರ್ತದೆ. ಬಟ್ ಜಾಸ್ತಿ ಹೆವಿ ಸೈಜ್ ಇದ್ದರೆ ಇಲ್ಲಿ ಕೆಳಗಡೆ ಬಾಟಮ್ ನಾನು 8 ಅಂದರೆ 8 ಇಂಚಿಗೆ ನಾನು ಇಲ್ಲಿ ತೊಗೊಳ್ತೀನಿ. 1 ಇಂಚ್ ಎಕ್ಸ್ಟ್ರಾ ನಮ್ಗೆ ಮಾರ್ಜಿನ್ ಲೈನ್ ಬೇಕಾಗ್ತೈತಿ. ಸ್ಟಿಚಿಂಗ್ ಒಳಗಡೆ ಯಾವಾಗಲೂ ಮಾರ್ಜಿನ್ ಲೈನನ್ನು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕು. ಇದಕ್ಕೆ ನಾವು ಜಾಯಿಂಟನ್ನು ಮಾಡೋಣ. ಈ ಥರ ಸ್ಕೇಲ್ ಸಿಗ್ತದೆ ನಿಮ್ಗೆ. ಸ್ವಲ್ಪ ಇದು ಕರ್ವಿಂಗ್ ಸ್ಕೇಲ್ ಇರ್ತದೆ. ಇದರಿಂದ ಏನಾಗ್ತದೆ, ಪಟಿಯಾಲ ಪ್ಯಾಂಟ್ ನೀಟಾಗಿ ಶೇಪ್ ಬರ್ತದೆ. ಬಟ್ ಇಲ್ಲಿ ಸ್ಟ್ರೇಟ್ ಆಗಿನೂ ತೊಗೊಳ್ಬೋದು. ಬಟ್ ನಾನು ಸ್ವಲ್ಪ ಕರ್ವ್ನ ತೊಗೊಳ್ತೀನಿ, ಅಂದರೆ ಪಟಿಯಾಲ ಪ್ಯಾಂಟ್ ಶೇಪ್ ನೀಟಾಗಿ ಕೂಡ್ತದೆ ಅಂಥೇಳಿ. ಇದ್ರೊಳಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ನೀವಿನ್ನೂ ಈಗ ನಾನು ಕಟ್ಟಿಂಗ್ ಕಲೀಲಿಕ್ಕತ್ತೇನೆ ಅನ್ನೋದನ್ನು ಆರಾಮಾಗಿ ನೀವು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ತೀರಿ. ಮತ್ತು ಈ ಒಂದು ಕಟ್ಟಿಂಗನ್ನು ನೋಡ್ಕೊಂಡ್ರಿ ಅಂದರೆ ನಿಮ್ಗೆ ಭಾಳ ಈಸಿ ಅದ. ಸೊ ಒಳಗಡೆ 2 ಇಂಚ್ ನಾನು ಗ್ಯಾಪ್ನ ತೊಗೊಂಡಿರ್ತೀನಿ, 2 ಇಂಚಸ್. ನೋಡಿ ಎಷ್ಟು ಈಸಿಯಾಗಿ ಇವತ್ತು ಮಾರ್ಕಿಂಗ್ ಮಾಡಿದ್ವಲ್ಲ. ಈಗೇನು ನಾವು ಮಾರ್ಕ್ ಹಾಕಿದ್ವಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿರ್ತೀನಿ. ಪಟಿಯಾಲ ಪ್ಯಾಂಟ್ ಇಷ್ಟು ಈಸಿಯಾಗಿ ನಿಮ್ಗೆ ಯಾರೂ ಹೇಳ್ಕೊಡಂಗಿಲ್ಲ, ಅಷ್ಟು ಈಸಿಯಾಗಿ ಹೇಳ್ಕೊಟ್ಟೀನಿ. ಯಾಕಂದ್ರೆ ಕ್ಯಾಲ್ಕುಲೇಷನ್ ಅಂತಲೇ ತಲೆ ಭಾಳ ಹಿಡಿಸ್ತದ ಅಂತಿರಲ್ಲ. ಹಾಗಾಗಿ ಇದು ನಾವು ಕಸಿ ಹೊಲಿಲಿಕ್ಕೆಲ್ಲ ಅಡಿನ್ ಮಾಡ್ಕೊಳ್ತೀವಲ್ಲ, ಒಂದು 2 ಇಂಚಸ್ ನಾನು ನಿಮ್ಗೆ ಈ ರೀತಿ ಬರ್ತಂತ ತೋರಿಸಿದಷ್ಟೇ. ಬರೀ ಈಗ ಕಟ್ಟಿಂಗ್ ಆಗಿ ರೆಡಿ ಆಗ್ಯದ. ಓಕೆ, ಸೈಡಿಗೇನು ಉಳಿದಿತ್ತಲ್ಲ, ಈ ಸೈಡ್ ಉಳಿದಿರೋವಂಥ ಬಟ್ಟೆನ ಪ್ಯಾಂಟ್ ನಾವು ಕಟ್ ಮಾಡಿ ಸೈಡ್ ಉಳಿದಿರೋವಂಥ ಬಟ್ಟೆ ನಾನು ಇಲ್ಲಿ ತೊಗೊಂಡಿನಿ. ಇವೇನಂದ್ರೆ ಕೆಳಗಡೆ ನಮ್ಗೆ ಬಾಟಮಿಗೆ ಹಾಕ್ಲಿಕ್ಕೋಸ್ಕರ ನಾನು ಕ್ಯಾನ್ವಸ್ನ ಹಾಕ್ತೀನಿ. ಕ್ಯಾನ್ವಸ್ ಬೆಲ್ಟ್ ಬರ್ತದಲ್ಲ, ಆ ಒಂದು ಪಟ್ಟಿನ ಹಾಕ್ತೀನಿ. ಅದರಿಂದ ಸ್ಟಿಫಾಗಿ ನಮ್ಗೆ ಕೆಳಗಡೆ ಬಾಟಮ್ ಪಟ್ಟಿ ನೀಟಾಗಿ ಕೊಡ್ತದೆ. ಬಟ್ ನಿಮ್ಗೆ ಉದ್ದ ಬಟ್ಟೆ ಜಾಸ್ತಿ ಸಿಕ್ತು ಅಂದ್ರೆ, ಬಟ್ ಈ ಒಂದು ಪಟ್ಟಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಪ್ಯಾಂಟ್ ಒಳಗನ ಹೊಲಿಬೋದು. ನನಗೆ ಉದ್ದಕ್ಕೆ ಬಟ್ಟೆ ಭಾಳ ಕಡಿಮೆ ಆಯಿತು. ಮತ್ತು ನಮಗೇನಿಲ್ಲ ಅಂದರೆ ಒಂದು 4 ಇಂಚ್ ಬೇಕಾಗಿತ್ತು. ಹಾಗಾಗಿ ನಾನೇನು ಮಾಡಿದೆ, ಈ ಪಟ್ಟಿನ ರೆಡಿ ಮಾಡಿಕೊಂಡೆ ಅಷ್ಟೇ.
ಈಗ ಹಿಂಗೆ ಪಟ್ಟಿನ ರೆಡಿ ಮಾಡಿಕೊಂಡು ನಿಮ್ಗೆ ಆಲ್ಮೋಸ್ಟಾಗಿ ಈಸಿ ಆಗಲಿ ಅಂತ ನಾನು ಜಾಸ್ತಿ ಸ್ಕಿಪ್ ಮಾಡಿಲ್ಲ, ಹಂಗೆ ರನ್ನೂ ಮಾಡಿಲ್ಲ ವಿಡಿಯೋನ. ಕಂಪ್ಲೀಟಾಗಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಅಕಸ್ಮಾತ್ ಇದು ವಿಡಿಯೋ ಏನಾದ್ರು ಕಳೆದು ಹೋಗ್ತದೆ ಮತ್ತು ಹುಡುಗಿರು ಸಿಗಂಗಿಲ್ಲ ಅನ್ನೋದಕ್ಕೆ ಅನ್ನಿಸ್ತದೆ ಅಂತಂದ್ರೆ ಲೈಕ್ ಮಾಡಿ ಇಟ್ಕೋಬೋದು ವಿಡಿಯೋನ, ನಿಮಗೆ ಬಹಳ ಹೆಲ್ಪ್ ಆಗ್ತದೆ. ಓಕೆ, ಈಗ ಬರ್ರಿ ಇದನ್ನ ಜಾಯಿಂಟ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಮತ್ತು ಸ್ಟಿಚಿಂಗ್ನು ಕಂಪ್ಲೀಟಾಗಿ ಕಲಿತೀರಿ ನೀವು. ಕಟಿಂಗ್ ಕಲ್ತ್ರಿ ದೆನ್ ಮಾರ್ಕಿಂಗ್ನು ಹಾಕೋದು ಹೆಂಗೆ ಅಂತ ಹೇಳಿಕೊಟ್ಟೆ. ಲೆಂತ್ ಇದು ಸೇಮ ಇರ್ತದೆ, ಎಲ್ಲರಿಗೂ ಇದೇ ರೀತಿನೇ ಇರ್ತದೆ. ಬಟ್ ಏನು ಸ್ವಲ್ಪ ನಿಮ್ಗೆ ಇವು ಚೇಂಜ್ ಆಗ್ತವೆ ಅಷ್ಟೇ, ಮೆಜರ್ಮೆಂಟ್ ಅನ್ನೋದು ಅಷ್ಟೇ ಚೇಂಜ್ ಆಗ್ತದೆ. ಈಗ ಸೈಡ್ ಸೀಟ್ ಏನಿದೆ ಅಲ್ಲ, ಆ ಸೀಟನ್ನು ನಾವು ಇಲ್ಲಿ ಸ್ಟಿಚ್ನ ಮಾಡಿಕೊಂಡೆ. ಫಸ್ಟ್ ಒಂದು ಸೀಟ್ ಆತೀಗ, ನೆಕ್ಸ್ಟ್ ಇನ್ನೊಂದು ಸೀಟ್ನ ನಾನು ಸ್ಟಿಚಿಂಗ್ ಮಾಡ್ಕೊಳ್ಳಿಕತ್ತೀನಿ. ಈಗ ಇದು ಸೀಟ್ನು ಕೂಡ ರೆಡಿ ಆಯಿತು. ಭಾಳ ಅಂದ್ರೆ ನಮ್ಗೆ ಒಂದು ಪ್ಯಾಂಟ್ ಹೊಲಿಲಿಕ್ಕೆ 1 ತಾಸೊಳಗೆ ಆರಾಮ್ ಮುಗಿದು ಹೋಗ್ಬಿಡ್ತದೆ. ಅಷ್ಟಂದ್ರೆ ಅಷ್ಟು ಭಾಳ ಈಸಿ ಅದ. ಈಗ ನಾನು ಇದನ್ನು ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗ ನೋಡಿರಿ ಪ್ಯಾಂಟ್ ಶೇಪಲ್ಲೇ ನಮ್ಗೆ ಇವತ್ತು ಪ್ಯಾಂಟ್ ರೆಡಿ ಆಯಿತು. ಈ ಪ್ಯಾಂಟ್ಗೆ ಇವಾಗ ನಾವು ಫ್ರಿಲ್ಸ್ ಮಾಡಬೇಕು. ಕೆಳಗಡೆ ಬಾಟಮ್ದು ಪಟ್ಟಿ ಅಟ್ಯಾಚ್ ಮಾಡಬೇಕು, ಮೇಲೆ ಕಸೀದ ಪಟ್ಟಿನೂ ನಾವು ರೆಡಿ ಮಾಡಬೇಕು. ಓಕೆ, ಈಗ ನೆಕ್ಸ್ಟ್ ವಿಡಿಯೋ ಏನದ ನೋಡೋಣ ಅಂತ. ಸೀಟ್ ರೆಡಿ ಮಾಡಿದ್ವಿ. ಈಗ ಮೇಲ್ಗಡೆ ನಾವು ಬಟ್ಟೆ ಅಟ್ಯಾಚ್ ಮಾಡಬೇಕಲ್ಲ. ಫಸ್ಟ್ ಪ್ಯಾಂಟ್ ಏನು ಅಳತೆ ಅದಲ್ಲ ಅದು ನೋಡ್ಕೊಳ್ಳೋಣ. ಪ್ಯಾಂಟ್ ಅಳತೆ ನಮ್ಗೆ 12 ಇಂಚ್ ಬರ್ಲಿಕ್ಕತ್ತಿತ್ತು, 12 ಇಂಚ್. ಬಟ್ ನನಗೆ ಅದು ಯಾಕೋ ಕಡಿಮೆ ಅನ್ನಿಸ್ತು, ಹಾಗಾಗಿ ನಾನಿಲ್ಲಿ 14 ಇಂಚ್ ತೊಗೊಳ್ತೀನಿ. ಇದು ನಿಮ್ಗೆ XL ಆರಾಮಾಗಿ ಯೂಸ್ ಮಾಡ್ಬೋದು ಈ ಸೈಜ್ ಒಳಗೆ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ ಇಲ್ಲಿಂದ 1 ಇಂಚ್ ನಾನು ಸೈಡ್ಗೆ ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ಒಂದು ಟೆಕ್ನಿಕ್ ನಿಮ್ಗೆ ಯಾರೂ ಹೇಳ್ಕೊಡಂಗಿಲ್ಲ. ಲಾಡಿದು ನೋಡಿರಿ, ಈಗ ನಾನು ಇಲ್ಲಿ ಒಂದು ಫೋಲ್ಡನ್ನು ಮಾಡಿ ಇನ್ನೊಂದು ಡಬಲ್ ಫೋಲ್ಡನ್ನು ತೊಗೊಂಡೀನಿ. ಕರೆಕ್ಟಾಗಿ ನೋಡ್ಕೊಳ್ರಿ. 2 ಇಂಚ್ ಇಲ್ಲಿಂದ ನಾನು ಇಲ್ಲಿಗೆ ತೊಗೊಂಡು ಒಂದು ನಾನು ಸ್ಟಿಚ್ನ ಹಾಕ್ಕೊಂಡು ಮತ್ತೆ ನಾನು ರಿಟರ್ನ್ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಈಗ ಮೇಲ್ಗಡೆ ಇಲ್ಲಿ ಒಂದು ಅರ್ಧ ಇಂಚ್ ಮಿಡ್ಲ್ ಗ್ಯಾಪ್ ಕೊಡಬೇಕು ನೀವು. ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಈಗ ಮತ್ತೆ ನಾನು ಇಲ್ಲಿ ಹಿಂದೆ ಮುಂದೆ ಮಾಡಿಕೊಂಡು 1.5 ಇಂಚ್ ಮತ್ತೆ ಹಿಡಿಲಿಕ್ಕತ್ತೀನಿ. ಮಿಡ್ಲ್ ಅರ್ಧ ಇಂಚ್ ಗ್ಯಾಪ್ ಅದ, ತಲೆಯೊಳಗೆ ಇಟ್ಕೊಳ್ರಿ. ಈಗ ಇನ್ನೊಂದು ಸ್ಟಿಚ್ನ ನಾನು ಡಬಲ್ ಸ್ಟಿಚ್ಚಲ್ಲಿ ಹಾಕ್ಕೊಳ್ತೀನಿ. ಈ ಥರ ಲಾಡಿ ಮಾಡಿದ್ವಿ ಅಂದ್ರೆ ನಮ್ಗೆ ಇಲ್ಲಿ ಎಲ್ಲೂ ದಾರ ಕಂಡು ಬರೋಂಗಿಲ್ಲ, ನೀಟ್ ಫಿನಿಶಿಂಗ್ ಇರ್ತದೆ. ಬಟ್ ಇದನ್ನು ಯಾರೂ ನಿಮ್ಗೆ ಹೇಳ್ಕೊಟ್ಟಿರಂಗಿಲ್ಲ. ಓಕೆ, ನೋಡಿರಿ ಇಲ್ಲಿ ನೀವು ಎಷ್ಟು ಸ್ಟಿಚ್ ಹಾಕ್ಕೊಳ್ತಿರಲ್ಲ ಅಷ್ಟು ಗಟ್ಟಿ ಕೂಡ್ತದೆ. ಈಗ ನಾವು ಹೋಲ್ ಏನು ಮಾಡಿದ್ವಲ್ಲ ಅಲ್ಲಿ ಯಾವುದೇ ರೀತಿ ದಾರ ಬರಬಾರ್ದು. ಅದನ್ನೆಲ್ಲ ಸ್ವಲ್ಪ ನೀವು ದಾರಿನ ಅಂದರೆ ದಾರ ಏನಾದರೂ ಇದ್ದರೆ ಅದನ್ನು ಕರೆಕ್ಟಾಗಿ ನೀಟಾಗಿ ತೆಗೆದು ಅಲ್ಲಿ ನಮ್ಗೆ ಕುಲ್ಲ ಜಾಗ ಬೇಕು, ಅದನ್ನು ಸರಿಯಾಗಿ ಗಮನ ಕೊಟ್ಟು ನೋಡ್ಕೊಳ್ರಿ. ಇದನ್ನು ನೀವು ಈ ಥರ ಸ್ಟಿಚ್ ಮಾಡಿ ಕೊಡೋದ್ರಿಂದ ಕಸ್ಟಮರ್ಸಿಗೆ ಭಾಳ ಖುಷಿ ಆಗ್ತದೆ. ಎಷ್ಟು ಚಂದ ಫಿನಿಶಿಂಗ್ ಕೊಟ್ಟಾರಲ್ಲ ಅಂಥೇಳಿ ನೀವು ಬೇರೆ ಯಾರಾದ್ರು ಸ್ಟೂಡೆಂಟ್ಸ್ ಬಂದರೂ ಕೂಡ ಭಾಳ ಖುಷಿಪಟ್ಟು ಕಲ್ತ್ಕೊಂಡು ಹೋಗ್ತಾರೆ. ಓಕೆ, ನೋಡಿದ್ರಲ್ಲ ಈಗ ಎಷ್ಟು ಚಂದ ನಾವು ಈ ಒಂದು ಪಟ್ಟಿನ ರೆಡಿ ಮಾಡ್ಕೊಳ್ಳಿಕತ್ತೀವಿ. ಈಗ ನಾನು ಓಪನ್ನ ಮಾಡಿದೆ. ಈಗ ಈ ಥರ ಬಂತಿದೆ ಜಾಯಿಂಟ್ ಬಂದ ಮೇಲೆ ಏನು ಮಾಡೋದು, ಈಗ ನಾವಿಲ್ಲಿ ಇದನ್ನು ಎರಡು ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಮೇಲೆ ಏನು ಮಾಡೋದು ನೆಕ್ಸ್ಟ್. ಈಗ ನೋಡಿರಿ ಟ್ವಿಸ್ಟ್ ಇರೋದಿಲ್ಲ ನೋಡಿರಿ, ಹೋಲ್ ಕಾಣಿಸ್ಲಿಕ್ಕತ್ತದ ನಿಮ್ಗೆ. ಈ ಒಂದು ಹೋಲ್ ಒಳಗೆ ಅಲ್ಲಿ ಎಲ್ಲೂ ದಾರ ಬರೋಂಗಿಲ್ಲ ನಿಮ್ಗೆ, ಅದರೊಳಗನ ಇವತ್ತು ಲಾಡಿ ಬರೋದು. ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಇವು ಎಡ್ಜಸ್ ಬರಬಾರ್ದು ಅಂತ ಹೇಳಿ ನಾನಿಲ್ಲಿ ಸ್ಟಿಚ್ನ ಮಾಡ್ತೀನಿ. ಇದರಿಂದ ದಾರಗಳು ಎಲ್ಲೂ ಹೊರಗೆ ಬರೋಂಗಿಲ್ಲ. ಈ ಫಿನಿಶಿಂಗನ್ನು ನೆನಪಿಟ್ಕೊಂಡು ನೀವು ಸ್ಟಿಚ್ಚಿಂಗನ್ನು ಮಾಡಿರಿ. ಬರೀ ಈಗ ಸ್ಟಿಚ್ನ ಹಾಕೋಣ. ಈ ಥರ ನಾವು ಸ್ಟಿಚ್ನ ಹಾಕ್ಕೊಳ್ತೀವಿ. ಈಗ ಈ ಕಡೆ ನಾನು ಮತ್ತು ಇಲ್ಲೊಂದು ಸ್ಟಿಚ್ ಏನು ಬರ್ತದಲ್ಲ ಇದನ್ನ ಫೋಲ್ಡ್ ಮಾಡ್ಕೊಂಡು ಅದೇ ರೀತಿನ ಸ್ಟಿಚ್ನ ಮಾಡ್ಕೊಳ್ಳಿಕತ್ತೀನಿ. ನೋಡಿರಿ ನಮಗೆ ಮಿಡ್ಲ್ ಯಾವುದೇ ರೀತಿಯಲ್ಲಿ ಕ್ಲೋಸ್ ಆಗಿಲ್ಲ. ಹೋಲ್ ಏನು ಬಿಟ್ಟಿದ್ವಲ್ಲ ಆ ಹೋಲ್ ನಿಮ್ಗೆ ಹಂಗೆ ಸಿಗ್ತದೆ. ಎಷ್ಟು ನೀಟಾಗಿ ಇವತ್ತು ಹೋಲ್ ನೋಡಿರಿ, ಎಷ್ಟು ಚಂದ ಫಿನಿಶಿಂಗ್ ಕಾಣಿಸ್ಲಿಕ್ಕತ್ತದ. ಆರಾಮಾಗಿ ನೀವು ಅದಕ್ಕೆ ಲಾಡಿನ ತೋರಿಸ್ಬೋದು. ಓಕೆ, ಈಗ ನಾವು ಫೋಲ್ಡನ್ನು ಮಾಡಿಕೊಂಡು 4 ಭಾಗವಾಗಿ ಮಾಡ್ಕೊಂಡಿದ್ದೀನ ಕರೆಕ್ಟಾಗಿ ಬರಬೇಕು. ಈ ಥರ ಮಾಡಿಕೊಂಡು ಇಲ್ಲಿ ಒಂದು ನಾಚನ್ನ ಹಾಕೋಣ. ಈ ನಾಚ್ಗಳು ನಮ್ಗೆ ಏನಾಗ್ತಾವೆ ಅಂದ್ರೆ ಸ್ಟಿಚಿಂಗ್ ಮಾಡುವಾಗ ಈಸಿ ಹೆಲ್ಪ್ ಆಗ್ತಾವೆ ಅಂತ ಹೇಳಿ ಸ್ವಲ್ಪ ನಾಚನ್ನ ಹಾಕ್ಕೊಳ್ತಿರ್ತೀನಿ ಅಷ್ಟೇ.
ಕರೆಕ್ಟಾಗಿ ಇಲ್ಲಿಂದ ಒಂದು 5 ಇಂಚ್ 5 ಇಂಚ್ ನೀವು ಗ್ಯಾಪನ್ನು ಕೊಟ್ಕೊಂಡು ನಾಚನ್ನ ಹಾಕ್ಕೊಳ್ಬೋದು. ಬರೀ ಈಗ ಮೇಲೆ ಪಟ್ಟಿ ರೆಡಿ ಆಯಿತು. ಫ್ರಿಲ್ಸ್ ಮಾಡಬೇಕಲ್ಲ, ಫ್ರಿಲ್ಸ್ ಮಾಡಲಿಕ್ಕೆ ಏನಾದರೂ ಟೆಕ್ನಿಕ್ಸ್ ಬೇಕಲ್ಲ ನಿಮಗೆ. ಈಗ ಸೆಂಟರ್ ಟು ಸೆಂಟರ್ ನಮ್ಗೆ ಸಿಕ್ತು. ಇಲ್ಲಿ ಏನಾಯಿತು, ಇಷ್ಟು ನಮ್ಗೆ ಜಾಸ್ತಿ ಬಟ್ಟೆ ಉಳಿತು. ಈ ಒಂದು ಜಾಸ್ತಿ ಬಟ್ಟೆ 5 ಇಂಚ್ ಉಳಿದ, ಅಂದರೆ ಟೋಟಲಾಗಿ 10 ಇಂಚ್ ಐತಿ. ಓಕೆ, ಇಲ್ಲಿ ನಾನು ನಾಚನ್ನ ಹಾಕ್ಕೊಳ್ತೀನಿ, ಇಲ್ಲಿ ಕೂಡ ನಾಚನ್ನ ಹಾಕ್ಕೊಳ್ತೀನಿ. ಓಕೆ, ಸೇಮ್ ಇಲ್ಲಿ ಹೆಂಗದಲ್ಲ ಇಲ್ಲೂ ನೀವು 5 ಇಂಚಿಗೆ ಒಂದು ನಾಚನ್ನ ಹಾಕ್ಕೊಳ್ರಿ. ಇಲ್ಲಿವರೆಗೂ ನಿಮ್ಮ ಒಂದು ಫ್ರಿಲ್ಸ್ ಎಂಡ್ ಆಗಬೇಕು. ಓಕೆ, ನಿಮ್ಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಫ್ರಿಲ್ಸ್ ಏನಾಗ್ಬಿಡ್ತಾವೆ ಅಂದ್ರೆ ಕನ್ಫ್ಯೂಸ್ ಭಾಳ ಆಗ್ತೈತಿ. ಎಷ್ಟು ಮಾಡ್ಕೋಬೇಕೋ, ಇಲ್ಲಿ ಕಡಿಮೆ ಬಂತು ಅಲ್ಲಿ ಜಾಸ್ತಿ ಬಂತು, ಈ ರೀತಿ ಮಾಡೋದ್ರಿಂದ ನಿಮ್ಗೆ ಕನ್ಫ್ಯೂಷನ್ ಅನ್ನೋದೇ ಇರೋಂಗಿಲ್ಲ. ಇದು ಸಿಕ್ಕಾಪಟ್ಟೆ ಈಸಿ ಅಂದರೆ ಈಸಿ ಟೆಕ್ನಿಕ್ ನಿಮ್ಗೆ. ಓಕೆ, ಈ ಥರ ನಿಮ್ಗೆ ಯಾರಾದರೂ ಹೇಳ್ಕೊಟ್ಟಿದ್ದಾರೆಲ್ಲ ಗೊತ್ತಿಲ್ಲ. ಅದಕ್ಕೆ ಕಂಪ್ಲೀಟ್ ವಿಡಿಯೋನ ನೋಡಿರಿ, ಸ್ಕಿಪ್ ಮಾಡಲಾರ್ದಂಗೆ. ಸಿಕ್ಕಾಪಟ್ಟೆ ಟಿಪ್ಸ್ಗಳೂ ಇದ್ರಾಗಿನೂ ಇದಾವೆ. ಈಗ ಇಲ್ಲಿ 5 ಇಂಚ್ ಇಲ್ಲಿಂದ ಅದನ್ನು ಏನು ನಾಚು ಹಾಕ್ಕೊಂಡಿದ್ವಲ್ಲ, ಸ್ವಲ್ಪ ನಾನು ಮಾರ್ಕ್ನ ಹಾಕ್ಕೊಳ್ತೀನಿ. ಯಾಕಂದ್ರೆ ನಿಮಗೆ ಕಾಣಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನಾನಿಲ್ಲಿ ಒಂದಿಷ್ಟು ಮಾರ್ಕ್ನ ಮಾಡ್ಕೊಳ್ಳಿಕತ್ತೀನಿ. ಇಲ್ಲಿಂದ 5 ಇಂಚು. ಓಕೆ, ಟೋಟಲಾಗಿ 10 ಇಂಚ್ ಬರಬೇಕು. ಮುಂದ್ಗಡೆಯಿಂದ 5 ಇಂಚು, ಹಿಂದ್ಗಡೆ 5 ಇಂಚು, ಒಟ್ಟು ಟೋಟಲಾಗಿ 10 ಇಂಚಸ್ ಬರ್ತದೆ. ಈ ಒಂದು ನಾಚಿಂದ ನಾವು 10 ಇಂಚ್ವರೆಗೂ ಹೋಗಬೇಕಾಗ್ತೈತಿ. ಫ್ರಿಲ್ ಈ ಥರ ಬರಬೇಕು, ಅಂದರೆ ಮುಂದೆ ಮುಖ ಮಾಡಿರ್ಬೇಕು ಫ್ರಿಲ್. ಬರೀ ಇವಾಗ ನಾವು ಫ್ರಿಲ್ಸ್ನ ಯಾವ ರೀತಿ ಹಿಡಿಯೋದು, ಎಷ್ಟು ಈಸಿಯಾಗಿ ಇವತ್ತು ನೋಡಿರಿ. ನಾನೇನು ಕಲ್ತಿಲ್ಲಪ್ಪ, ನನಗೇನು ಪಟಿಯಾಲದ ಬಗ್ಗೆ ಸ್ವಲ್ಪ ಯಾಕೆ ಕನ್ಫ್ಯೂಷನ್ ಭಾಳ ಅದಾವ, ಸರಿಯಾಗಿ ಯಾರೂ ಹೇಳ್ಕೊಟ್ಟಿಲ್ಲ ಅಂದ್ರೆ ಈ ವಿಡಿಯೋ ಅಂಥವ್ರಿಗೆ ಭಾಳ ಹೆಲ್ಪ್ ಆಗ್ತದೆ. ನಿಮ್ಗೇನಾದರೂ ಸ್ವಲ್ಪ ಇದು ಕನ್ಫ್ಯೂಸ್ ಆಗ್ತದೆ, ಫ್ರಿಲ್ಸ್ ಬಿಚ್ಚಿ ಹೋಗ್ತಾವಂದ್ರೆ ಈ ರೀತಿ ನಿಮ್ಗೆ ಪಿನ್ಸ್ ಸಿಗ್ತಾವಲ್ಲ, ಸೇಫ್ಟಿಗೆ ನೀವು ಈ ಥರ ಹಾಕ್ಕೊಂಡು ಸ್ಟಿಚ್ನ ಮಾಡ್ಕೊಳ್ರಿ. ಇನ್ನು ಯಾರೆಲ್ಲ ಕಲೀಲಿಕ್ಕತ್ತಾರ, ಪಟಿಯಾಲ ಪ್ಯಾಂಟ್ ಹೊಲ್ಯಾಕೆ ಬರೋಂಗಿಲ್ಲ ಅಂತಲ್ಲ, ಅಂಥವ್ರಿಗೆ ಖಂಡಿತವಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೆ ಭಾಳ ಹೆಲ್ಪ್ ಆಗ್ತದೆ. ಹಿಂಗೀಗ 1 ಇಂಚಿಗೆ ಒಂದೊಂದು ಇಂಚಿಗೆ ನಾವು ಫ್ರಿಲ್ಸ್ ಮಾಡ್ತಾ ಹೋಗೋಣ. ಕಂಪ್ಲೀಟಾಗಿ 10 ಇಂಚ್ ನಾವೇನು ಬಿಟ್ಟಿದ್ವಿ ಅಲ್ಲ, ಮುಂದೆ 5 ಇಂಚು, ಹಿಂದ್ಗಡೆ 5 ಇಂಚು, ಅದು ಟೋಟಲಾಗಿ ಕವರ್ ಆಗಬೇಕು. ಅಲ್ಲಿಂದ ಹಿಡಿದು ಅಲ್ಲಿವರೆಗೂ, ಅಲ್ಲಿವರೆಗೂ ನೀವು ಫ್ರಿಲ್ಸ್ನ ಕಂಟಿನ್ಯೂಸ್ಲಿ ಮಾಡಬೇಕು. 2 ಸೈಡ್ ಬರಬೇಕು. ಓಕೆ, ಏನಾದರೂ ಸ್ವಲ್ಪ ಫ್ರಿಲ್ ಏನಾದರೂ ಜಾಸ್ತಿ ಒಂದು ಸೈಡ್ ಏನಾದರೂ ಮಾಡ್ತು ಅಂದ್ರೆ ಒಂದೇ ಸೈಡ್ ಫ್ರಿಲ್ಸ್ ಹೆಚ್ಚಿಗೆ ಆದರೂ ಪರವಾಗಿಲ್ಲ. ಈಗ ಒಂದು ಸೈಡ್ 8 ಬಂದಾವ, ಒಂದು ಸೈಡ್ 4, ಒಂದು ಸೈಡ್ 7 ಬಂದಾವ ಅಂತಂದ್ರೆ ನೀವು ಏನಾದರೂ ಒಂದು ಕಡೆ ಹೆಚ್ಚಿಗೆ ಆದರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡ್ರಿ, ಮಾಡಿರಿ. ಬಟ್ ನಮಗೇನಂದರೆ ಎಲ್ಲ ಕಡೆಗೂ ಈವನ್ ಆಗಿರಬೇಕು, ಎಲ್ಲೂ ಹೆಚ್ಚು ಕಡಿಮೆ ಬರಬಾರ್ದು ಅನ್ನೋದು ತಲೆಯೊಳಗಿರ್ಬೇಕಷ್ಟ. ಈಗ ಫ್ರಿಲ್ಸ್ನ ನಾವು ರೆಡಿ ಮಾಡ್ಕೊಳ್ಳೋಣಂತ. ಜಾಸ್ತಿ ಫ್ರಿಲ್ಸ್ ಬೇಡ ಅಂತ ಹೇಳಿದ್ದಾರೆ ಕಸ್ಟಮರ್ಸ್, ಹಾಗಾಗಿ ನಾನು 4 ರಿಂದ 5, 4 to 5 ಫ್ರಿಲ್ಸ್ ಅಷ್ಟೇ ನಾನಿಲ್ಲಿ ಮಾಡ್ಕೊಳ್ಳಿಕತ್ತೀನಿ. ಈ ಕಡೆ ಒಂದು 5 ಫ್ರಿಲ್ಸ್ ಬರ್ತಾವೆ, ಆ ಕಡೆ ಒಂದು 5 ಫ್ರಿಲ್ಸ್ ಬರ್ತಾವೆ. ಒಂದೇನಾದರೂ ಹೆಚ್ಚಿಗೆ ಬಂದರೂ ಪರವಾಗಿಲ್ಲ, ಒಂದು ಸೈಡ್ ಮಾಡ್ಕೊಳ್ಳ್ರಿ, ನಡೀತದೆ. ಓಕೆ, ನೋಡಿ ಈಗ ಒಂದು ಸೈಡ್ ಅಂತೂ ನಾವು ಫ್ರಿಲ್ ಮಾಡಿದ್ವಿ. ಈಗ ಈ ಸೈಡ್ ಮಾಡೋಣಂತೆ, ಅದನ್ನ ಅಪೋಸಿಟ್ ಬರಬೇಕು. ಒಂದಕ್ಕೆ ಮುಖ ಕೊಟ್ಟು ಇನ್ನೊಂದು ನಾವು ಫ್ರಿಲ್ಸ್ನ ರೆಡಿ ಮಾಡ್ಕೊಳ್ಬೇಕು. ಅಂದ್ರೆ ಮುಂಭಾಗಕ್ಕೆ ಮುಖ ಹೊಳ್ಳಿರ್ಬೇಕದು, ಆ ಥರ ಫ್ರಿಲ್ಸ್ನ ರೆಡಿ ಮಾಡ್ಕೊಳ್ರಿ. ಎಸ್, ನೋಡಿದಿಲ್ಲ, ಈ ಥರ ನಾನೀಗೇನು ಮಾಡ್ತೀನಿ, ಇದನ್ನು ಪಿನ್ಸ್ ಇಂದ ಇದನ್ನು ಲಾಕ್ ಮಾಡೋಣ. ಪ್ಯಾಟರ್ನ್ಗಳನ್ನ ಕಲಿಬೇಕು ಈಸಿಯಾಗಿ. ಸಿಕ್ಕಾಪಟ್ಟೆ ಇವಾಗ ಏನು ಮಾಡ್ತಾರೆ ಅಂತಂದ್ರೆ ಅಳತೆ ಭಾಳ ಕನ್ಫ್ಯೂಸ್ ಆಗ್ತಾವೆ ನಮಗೆ. ಶೋಲ್ಡರ್ ಅಳತೆ ಗೊತ್ತಾಗಲ್ಲ, ಇನ್ನು ನೆಕ್ ಅಳತೆ ಗೊತ್ತಾಗಲ್ಲ. ಕಂಪ್ಲೀಟಾಗಿ ನಾವು ನೀಟಾಗಿ ಕಲಿಬೇಕು ಅಂದ್ರೆ ನನ್ನ ಚಾನಲ್ ಒಳಗೆ ಬೇಸಿಕ್ಕಿಂದನೇ ಎಲ್ಲ ಕ್ಲಾಸಸ್ಸು ನಾನು ಹೇಳ್ಕೊಟ್ಟೀನಿ. ಹಾಗಾಗಿ ನಾನು ಪ್ರತಿ ಸಾರಿ ಹೇಳ್ತೀನಿ ನಿಮ್ಗೆ, ಯಾವುದೋ ಒಂದು ವಿಡಿಯೋ ಬಿಟ್ರೂ ಫುಲ್ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಅದ್ರಾಗ ನಿಮ್ಗೆ ನೋಡ್ತೀನಿ ಅನ್ನೋದಕ್ಕಿಂತ ಟ್ರಿಕ್ಸು ಟಿಪ್ಸ್ಗಳು ಬಹಳ ಇರ್ತಾವೆ. ಓಕೆ, ಈಗ ನೋಡಿರಿ ಫ್ರಿಲ್ಸು ಕೂಡ ನಮ್ಗೆ ರೆಡಿ ಆದವು. ಇದ್ರೊಳಗೆ ನೀವು ಏನು ಕಲ್ತ್ರಿ ಅಂದ್ರೆ ಸಿಕ್ಕಾಪಟ್ಟೆ ಟಿಪ್ಸ್ಗಳದಾವು, ಟ್ರಿಕ್ಸ್. ನಾವು ಭಾಳ ನಮ್ಗೆ ಗಮನ ಕೊಟ್ಟು ಇದು ನೋಡ್ಕೊಂಡು ನೀವು ಕಲ್ತು ಬಿಟ್ರಿ ಅಂದ್ರೆ ಎಷ್ಟಾದರೂ ಪಾಯಿಂಟ್ ಬರಲಿ, ನೀವು ಆರಾಮಾಗಿ ಸ್ಟಿಚ್ನ ಮಾಡ್ಕೊಳ್ಬೋದು. ಈಗ ನಾನೇನು ಮಾಡ್ತೇನೆ, ಮೇಲೆ ಈ ಪಟ್ಟಿನ ಅಟ್ಯಾಚ್ ಮಾಡಬೇಕಲ್ಲ, ಈ ಕಡೆ ಲೈನ್ಸ್ನ ನಾನೀಗ
ಐಡೆಂಟಿಫಿಕೇಷನ್ಗೋಸ್ಕರ ಒಂದು ಲೈನ್ಗಳನ್ನ ಹಾಕ್ಕೊಳತ್ತೀನಿ. ಈಗ ನೋಡಿರಿ ಇಲ್ಲಿ ಈ ಒಂದು ಡಾಟು ಸಹಿತ ನಿಮ್ಗೆ ಕಾಣಿಸ್ಲಿಕ್ಕತ್ತದ. ಈ ಒಂದು ಡಾಟ್ ಖರೆ ಭಾಳ ಖುಷಿ ಅನಿಸ್ತೈತಿ. ಎಲ್ಲೂ ನಮ್ಗೆ ಕಿಚ್ಚಿ ಅಂತ ಏನೂ ಕಾಣಿಸಂಗಿಲ್ಲ. ಅಷ್ಟು ನೀಟಾಗಿ ಫಿನಿಶಿಂಗ್ ಅನಿಸ್ತದೆ. ಎಷ್ಟೋ ಜನ ಮೆಜರ್ಮೆಂಟಿಗೆ ಕೊಟ್ಟಿರ್ತಾರೆ, ಇಷ್ಟು ಗಜಿಬಿಜಿ ಮಾಡಿಬಿಟ್ಟಿರ್ತಾರೆ. ಈಗ ನೋಡಿರಿ ನಾನು ಏನು ಮಾಡ್ತೀನಿ, ಇಲ್ಲಿ ಈ ರೀತಿ ಪಟ್ಟಿನ ಮಾಡ್ಕೊಳ್ತೀನಿ. ಇವಾಗ ನಮ್ಗೆ ಆಲ್ಮೋಸ್ಟ್ ಆಗಿ 1 ಇಂಚಿಗೆ ರೆಡಿ ಬರಬೇಕಿದು. ಆ ರೀತಿ ನಾವು ಹಂಗೆ ರೆಡಿ ಮಾಡ್ಕೊಂಡು ಫಸ್ಟ್ ಒಂದು ಫೋಲ್ಡ್ ಕೊಟ್ಟೇನಿ, ಆಮೇಲೆ ಮತ್ತೆ ಇನ್ನೊಂದು ಫೋಲ್ಡು ನಾನು ರೆಡಿ ಮಾಡ್ಕೊಂಡಿರೋದು. ಫಸ್ಟ್ನೇ ಫೋಲ್ಡು ಸಣ್ಣದು ಮಾಡ್ಕೊಳ್ರಿ. ಈ ಒಂದು ಫೋಲ್ಡ್ ಕರೆಕ್ಟ್ 1 ಇಂಚಿಗೆ ಬರಲಿ. ಎಷ್ಟು ಖುಷಿ ಆಗೈತೆ ನೋಡಿರಿ ಇವತ್ತು ಇಷ್ಟು ಫಿನಿಶಿಂಗ್ ಜೊತೆ ಈ ಪ್ಯಾಂಟ್ ಕಲೀಲಿಕ್ಕತ್ತೀವಿ ಅಂತಂದ್ರೆ. ಈ ಥರ ನಿಮಗೂ ಕಲಿಬೇಕು ಮನೆಯೊಳಗೆ, ಯಾವುದೇ ರೀತಿ ಫೀಸ್ ಇಲ್ಲದೆ. ನಾವು ಸಿಕ್ಕಾಪಟ್ಟೆ ಫೀಸ್ ಕೊಡಬೇಕಾಗ್ತದೆ ಹೊರಗಡೆ ಹೋದ್ವಿ ಅಂತಂದ್ರೆ. ಅದು ಯಾವುದೂ ಇಲ್ಲ ಇವತ್ತು ನಿಮ್ಗೆ. ಓಕೆ, ಕಂಪ್ಲೀಟಾಗಿ ಇವತ್ತಿನ ಮುಗಿಸೋಣ. ಎಸ್, ಈ ಒಂದು ಪಟ್ಟಿ ರೆಡಿ ಆಯ್ತು. ಇವಾಗ ಮುಂದಿನೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅದ ನೋಡಲಿಕ್ಕೆ. ಇದು ಮಾಡ್ಲಿಕ್ಕೆ ಹೋಗಬೇಡಿ. ಸೆಂಟರ್ ಟು ಸೆಂಟ್ರ್ ಜಾಯಿಂಟ್ ಮಾಡಿರಿ. ಫಸ್ಟ್ ಈ ಜಾಯಿಂಟ್ಗಳನ್ನ ಸೇರಿಸ್ಕೊಂಡು ಇವಾಗ ಏನು ಮಾಡ್ಬೇಕಂದ್ರೆ ಎಂಡ್ವರೆಗೂ ಇದೇ ರೀತಿ ನೀವು ಸ್ಟಿಚ್ ಹಾಕ್ತಾ ಬರ್ರಿ. ಎಸ್, ಅರ್ಧ ಇಂಚ್ ಬಿಟ್ಕೊಂಡು ಕಂಪ್ಲೀಟಾಗಿ ಎಂಡ್ವರೆಗೂ ಇದೇ ರೀತಿ ಸ್ಟಿಚ್ನ ಹಾಕ್ರಿ. ಇನ್ನೂ ಈ ಒಂದು ಎಂಡ್ ಸ್ಟಿಚ್ ಹಾಕಿದ ಮೇಲೆ ಏನು ಮಾಡ್ಬೇಕನ್ನೋದು ನೆಕ್ಸ್ಟ್ ಹೇಳ್ತೀನಿ ನಾನು. ಈಗ ನಮ್ಗೆ ಸ್ಟಿಚ್ಚಿಂಗ್ ಎಲ್ಲ ಆಯ್ತಿದು. ಸ್ಟಿಚ್ಚಿಂಗ್ ಆದಮೇಲೆ ಏನು ಮಾಡಬೇಕು, ಇಲ್ಲಿ ನೋಡ್ರಿ. ಎಸ್, ನಮ್ಗೆ ಈ ಒಂದು ಪಟ್ಟಿ ಮೇಲೆ ಬರಬೇಕು. ಇಲ್ಲಿ ಈಗ ಕರೆಕ್ಟಾಗಿ ಇದ್ರ ಪಕ್ಕಕ್ಕನ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಯಾಕಂದ್ರೆ ಪಟ್ಟಿ ಏನಿರ್ತದಲ್ಲ ಆ ಪಟ್ಟಿ ಮೇಲೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸ್ಟಿಚ್ಚನ್ನು ನಾವು ಹಾಕ್ಕೊಳ್ತೀವಿ. ಇಲ್ಲಿ ನೋಡ್ರಿ, ಇಲ್ಲೇ ಬರಬೇಕದ. ಇದು ಸೇಮ್ ಹಂಗೆ ಎಂಡ್ವರೆಗೂ ಇದೇ ರೀತಿಯ ನೀವು ಫುಲ್ ಸ್ಟಿಚ್ಚಿಂಗನ್ನು ಹಾಕ್ರಿ. ಪ್ರತಿ ಪಟ್ಟಿಯಲ್ಲಾಗೂ ಫಿನಿಶಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಇದೇ ರೀತಿ ಸ್ಟಿಚ್ಚಿಂಗನ್ನು ಮಾಡಿರಿ. ಯಾರೇ ಬರಲಿ, ಎಷ್ಟು ಜನನಾದರೂ ಬರಲಿ, ನಿಮ್ಗೆ ಸ್ಟೂಡೆಂಟ್ಸ್ ಇದೇ ರೀತಿ ಕಲಿಸ್ಕೊಡ್ರಿ, ಖುಷಿ ಪಡ್ತಾರೆ ನಿಜವಾಗ್ಲೂ. ಈ ರೀತಿ ನೀವು ಸ್ಟಿಚಿಂಗ್ ಮಾಡೋದ್ರಿಂದ ಭಾಳ ದಿನ ಬಾಳಿಕೆ ಬರ್ತದೆ ಈ ಥರ ಪ್ಯಾಂಟ್ಗಳು. ಓಕೆ, ಶಾಪ್ ಒಳಗೆಲ್ಲ ಎಷ್ಟು ನಿಮ್ಗೆ ಫಿನಿಶಿಂಗ್ ಕೊಡ್ತಾರೆ ಅಂತಂದ್ರೆ ಈ ಥರ ಎಲ್ಲ ನೀಟಾಗಿ ಮಾಡಿ ಕೊಡಲಿಲ್ಲ ಅಂತಂದ್ರೆ ಕಸ್ಟಮರ್ಸ್ ಕಿರಿಕಿರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಾವ್, ನೋಡಿದ್ರಲ್ಲ ಎಷ್ಟು ನೀಟಾಗಿ ಇವತ್ತು ನಾವು ಪಟಿಯಾಲ ಪ್ಯಾಂಟ್ನ ರೆಡಿ ಮಾಡಿದ್ವಿ. ಫ್ರಿಲ್ಸು ಕೂಡ ರೆಡಿ ಆದವು, ಅಕ್ಕಪಕ್ಕದಲ್ಲಿ ಫ್ರಿಲ್ಸ್ ರೆಡಿ ಆದವು. ಈಗ ಬಾರಿ ನಾವೇನು ಮಾಡೋಣ, ಕೆಳಗಡೆ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಈ ಪಟ್ಟಿ ಅದ್ರಾಗ ರೆಡಿ ಆಗಿಬಿಡ್ತಿತ್ತು. ಬಟ್ ಏನು ಮಾಡೋದು, ಬಟ್ಟೆ ಶಾರ್ಟ್ ಬಿತ್ತು ಹೈಟ್ಗೆ. ಹಾಗಾಗಿ ನಾನು ಒಂದು 2 ಇಂಚಸ್ ಪಟ್ಟಿನ ಇಲ್ಲಿ ರೆಡಿ ಮಾಡ್ಕೊಂಡೀನಿ. ಮತ್ತು ಅದಕ್ಕೆ ಇನ್ನೂ ಒಂದು ಪಟ್ಟಿ ಅಟ್ಯಾಚ್ ಮಾಡ್ತೀನಿ ನಾನು. ಸೊ ಕಂಪ್ಲೀಟಾಗಿ 4 ಇಂಚಸ್ ಬೇಕಾಗಿತ್ತು ಅದು ಲೆಂತ್ಗೆ. ಕಡಿಮೆ ಬಿತ್ತಂತೇಳಿ 2 ಇಂಚಿಗೆ ತೊಗೊಂಡಿನಿ. ಇನ್ನೊಂದು 2 ಇಂಚು ಮತ್ತೆ ಕಟ್ ಮಾಡ್ಕೊಂಡಿನಿ. ಇದಕ್ಕೆ ನಾನು ಯಾವ ರೀತಿ ಹೊಲಿತೇನೆ ಅನ್ನೋದನ್ನು ನೋಡಬೇಕಲ್ಲ ನೀವು. ಅದನ್ನು ಕೂಡ ಸ್ವಲ್ಪ ಕಾದು ನೋಡೋಣ ಅಂತ. ಎಸ್, ಈಗ ನಾನು ನೋಡ್ರಿ ಈ ಥರ ಪಟ್ಟಿ ಅದ. ಈ ಥರ ಪಟ್ಟಿನ ನಾನಿಲ್ಲಿ ಕ್ಯಾನ್ವಾಸ್ ಬರ್ತದೆ. ಇದು ಬಾಟಮ್ ಹಾಕೋ ಪ್ಯಾಂಟಿನ ಬಾಟಮಿಗೆ ಹಾಕೋ ಇದನ್ನು ಕೊಡ್ರಿ ಕ್ಯಾನ್ವಾಸ್ ಪಟ್ಟಿ ಅಂತಂದ್ರೆ 1 ಇಂಚ್ ಪಟ್ಟಿ ಇದು. ಓಕೆ, 1 ಇಂಚ್ ಇರ್ತದೆ. ಇದು ಭಾಳ ಹೆಲ್ಪ್ ಆಗ್ತೈತಿ. ಆಲ್ಮೋಸ್ಟ್ ಆಗಿ ನಿಮ್ಮ ಹತ್ರ ಇಲ್ಲ ಅಂದ್ರೆ ತೊಗೊಳ್ರಿ ಅಂತಲೇ ಹೇಳ್ತೀನಿ ನಾನು. ಓಕೆ, ಬರ್ರಿ ಇದನ್ನು ಸ್ಟಿಚ್ ಹೆಂಗೆ ಮಾಡೋದು ತೋರಿಸ್ತೀನಿ. ಈ ರೀತಿ ಒಂದು ರೋಲ ಸಿಗ್ತದೆ. ಅದು ಆ ಒಂದು ರೋಲ್ ತೊಗೊಂಡ್ರಿ ಅಂದ್ರೆ ಮೇ ಬಿ ಒಂದು 50 ರೂಪಾಯಿ ಆಗ್ಬೋದು. ಅದು ಒಂದು 50 ರೂಪೀಸ್ ಹಾಗೇನೋ ಇದ್ರೂ ಇರ್ಬೋದು. ಯಾಕಂದ್ರೆ ಒಂದೇ ಸಲ ಎಲ್ಲ ಮಾಲ್ ಹಾಕಿಸ್ಬಿಡ್ತೀವಲ್ಲ, ನಾವು ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಈ ರೀತಿ ಫೋಲ್ಡನ್ನು ಮಾಡಿಕೊಂಡು ಇಲ್ಲಿ ಫಿನಿಶಿಂಗ್ನ ಕೊಡೋಣ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ನೀವೇನು ಮಾಡ್ತೀರಿ ಅಂತಂದ್ರೆ ಹೊಲ್ದು ಕೊಟ್ಬಿಟ್ರಾತ ಅಂತ ಹೇಳಿ ಫಿನಿಶಿಂಗ್ ತಗೋ ಮಾಡಿ ಕೊಟ್ಬಿಡ್ತೀರಿ. ಆ ಥರ ಮಾಡಬಾರ್ದು. ಈಗ ಇದನ್ನ ನಾನು ಫೋಲ್ಡ್ ಮಾಡ್ತೀನಿ. ಇಲ್ಲಿ ಫೋಲ್ಡ್ ಮಾಡಿ, ಎಸ್ ನೋಡಿರಿ ಈ ಥರ ಫೋಲ್ಡ್ ಯಾವ ಥರ ಹೆಂಗೆ ಮಾಡತ್ತೀನಿ ಅದು ನೋಡ್ಕೊರಿ ಮೊದಲೇ. ಈ ಪಟ್ಟಿ ಇವತ್ತು ನಮ್ಗೆ 1 ಇಂಚಿಗೆ ಪಟ್ಟಿ ಬಂದಿರೋದು. ಎಸ್, ಕೆಳಗಡೆ ಒಂದು ಸ್ಟಿಚ್ಚನ್ನು ಹಾಕ್ರಿ. ಕಂಪ್ಲೀಟಾಗಿ ಆ 1 ಇಂಚ್ ಒಳಗನ 3 ಸ್ಟಿಚ್ ಬರಬೇಕು. 3 ಸ್ಟಿಚಸ್ ಕಂಪಲ್ಸರಿಯಾಗಿ ಹಾಕಲೇಬೇಕು ನೀವು. ನೋಡಿರಿ ಎಷ್ಟು ನೀಟಾಗಿ, ಎಷ್ಟು ಪರ್ಫೆಕ್ಟಾಗಿ ಪಟ್ಟಿ ರೆಡಿ ಆಯಿತಾ.
ನೋಡಿರಿ ಎಷ್ಟು ಚಂದ ಇವತ್ತು ರೆಡಿ ಮಾಡಿದ್ವಲ್ಲ ನಾವು. ಈಗ ಪಟ್ಟಿ ರೆಡಿ ಆಯಿತು. ನಾವೇನು ಮಾಡಬೇಕು, ಈ ಒಂದು ಫಿನಿಶಿಂಗ್ನ ಕೊಡಬೇಕಲ್ಲ. ಬರೀ ಈಗ ನಮ್ಗೆ ಬಾಟಮ್ 8 ಇಂಚಲ್ಲಿ ಕೊಡೋಣ. 8 ಇಂಚ್ಗೆ ನಾನು ಸ್ಟಿಚಿಂಗನ್ನು ಹಾಕ್ಕೊಂಡು ನೋಡಿರಿ ಇಲ್ಲಿ 1 ಇಂಚ್ ನಮ್ಗೆ 1 ಇಂಚ್ ಮಾರ್ಜಿನ್ ಲೈನನ್ನು ಬಿಡೋಣ. ಈ ಥರ ಕಂಪ್ಲೀಟ್ ಎಂಡ್ ಆಗೋವರೆಗೂ ಸ್ಟಿಚ್ಚನ್ನ ಮಾಡಿರಿ. ಇಲ್ಲಿ ಜಾಯಿಂಟ್ ಟು ಜಾಯಿಂಟ್ ಸೇರಬೇಕು, ಬ್ಯಾಕ್ ಮತ್ತು ಫ್ರಂಟ್. ಎಸ್, ಈ ಕಡೆದೂ ಸೈಜ್ ತೊಗೋಣ. ಇಲ್ಲೂ ಕೂಡ 8 ಇಂಚ್ ಬರಬೇಕು ನೋಡಿಕೊಂಡು. ಅಲ್ಲೂ ಕೂಡ ಎಂಡನ್ನ ಮಾಡ್ಲಿಕ್ಕತ್ತೀನಿ. ಎಸ್, ನೋಡಿದ್ರಲ್ಲ ಎಷ್ಟು ಸೂಪರಾಗಿರೋಂಥ ಪ್ಯಾಂಟ್ ಕಲ್ತ್ರಿ. ಇವತ್ತು ಯಾರಿಗೆಲ್ಲ ಖುಷಿ ಆಯಿತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಈ ಒಂದು ಜಾಗ ಇವತ್ತು ತೋರಿಸಿದ್ನಲ್ಲ, ಇದು ಭಾಳ ಇಂಪಾರ್ಟೆಂಟ್ ಇತ್ತು. ಈ ಜಾಗದಲ್ಲಿ ಯಾವುದೇ ರೀತಿ ನಿಮ್ಗೆ ಗಲೀಜಾಗಿ ಆಗಲಿ ದಾರ ಆಗಲಿ ಎಲ್ಲೂ ಕಾಣಿಸಂಗಿಲ್ಲ. ಈಗ ನಾನು ದಾರ ತೂರಿಸಿದೆ ಅಂತಂದಿದ್ರೊಳಗೆ ಅಷ್ಟು ನೀಟಾಗಿ ಹೊರಗಡೆ ಬರ್ತದೆ, ಎಲ್ಲಿ ಸಿಗಾಕೊಳ್ಳೋದಿಲ್ಲ. ಈ ಒಂದು ಟೆಕ್ನಿಕ್ನ ನಿಮ್ಗೆ ಯಾರೂ ಹೇಳ್ಕೊಟ್ಟಿರಂಗಿಲ್ಲ. ಬರೀ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಮೀಟ್ ಆಗೋಣ. ಓಕೆ.